ಸಿಎಂ ಅವ್ರಿಗೆ ಜನ ದಾರಿ ತಪ್ಸಕ್ಕೆ ಏನ್ ಬೇಕೋ ಅವೆಲ್ಲ ಮಾಡ್ತಾರೆ. ಅಭಿವೃದ್ಧಿ ಮಾಡ್ರಯ್ಯ, ಜನಗಳು ಒದ್ದಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡ್ರಿ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಅವರು ಟ್ರೈನ್ಡ್ ಆಗಿದ್ದಾರೆ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಚುನಾವಣೆ ನಡೆದಿದೆ, ಮತ ಪಂಥದೊಳಗೆ ಎಣಿಕೆ ಆಗಿದೆ, ಅದು ಕೋರ್ಟಿನ ಆದೇಶದ ಮೇರೆಗೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಅದನ್ನ ಅವ್ರು ಮಾಹಿತಿ ಕಳಿಸ್ಕೊಟ್ಟಿದ್ದಾರೆ. ಏನಾಯ್ತು ಎತ್ತಾಯ್ತು ಅನ್ನೋದು ಬಿಟ್ಟು ಏನು ಉಳಿದಿಲ್ವಲ್ಲ ಅವ್ರದ್ದು. ಆ ಉಳಿದಿರೋದಕ್ಕೆ ಏನೋ ಬಾಯಿಗೆ ಬಂದಿದ್ದು ಮಾತನಾಡೋದು. ಈ ಒಂದು ಸಣ್ಣತನವನ್ನು ಅವ್ರು ಬಿಡದೆ ಹೋದ್ರೆ, ಮುಖ್ಯಮಂತ್ರಿಗಳಾಗಿ 2 ಸಾರಿ ಮುಖ್ಯಮಂತ್ರಿ ಆದ್ರೂ ಕೂಡ ನಿಮ್ಮ ದಹ ಇನ್ನೂ ನೀಗ್ಲಿಲ್ಲ ಅಂದ್ರೆ ಗೌರವ ನಿಮಗೆ ಬುದ್ಧಿ ಕೊಡ್ಬೇಕಲ್ಲ. ಬೇರೆ ಅಧಿಕಾರಿಗಳು ಓಟ್ ಚೋರಿ ಎಲ್ಲ ಓಟ್ ಡಕಾಯಿತಿ ಅಂತ ಹೇಳಿರುವಂತದ್ದು ಅವ್ರಿಗೆ ಅದೇ ಕೆಲಸ. ಕಾಂಗ್ರೆಸ್ ಅವ್ರಿಗೆ ಏನ್ ಹೇಳಿದ್ರು ಅವರು, ನಮ್ಗೆ EVM ಬೇಡ, ನಾವು ಬ್ಯಾಲೆಟ್ ಪೇಪರ್ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಕೊನೆಗೆ ಏನ್ ಹೇಳ್ತಾರೆ, ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಇವತ್ತು EVM ಬೇಕಾಯ್ತಾ? ನಿಮ್ಗೆಲ್ಲ ಒಂದ್ ಕಡೆ ಸಮಯಕ್ಕೆ ತಕ್ಕಂತೆ ಸುಳ್ಳು ಹೇಳಿ 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 ನಿಮ್ಗೆ ಯಾರು ಈ ದೇಶದಲ್ಲಿ ಡಾಕ್ಟರೇಟ್ ಕೊಡೋದಿದ್ರೆ ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೊಡ್ಬೇಕು. ಒಂದು ಸತ್ಯ, ಯಾವ ಭಾಷೆಗಳು ನೀವು ಉಪಯೋಗಿಸ್ತೀರಾ ಆ ಭಾಷೆ ವಾಪಸ್ಸೇ ನಿಮ್ಗೆ ಬರ್ತದೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಮಾತನಾಡೋದನ್ನ ಸ್ವಲ್ಪ ಇನ್ನು ಮುಂದಾದ್ರೂ ನೀವು ತೀರ್ಮಾನ ಮಾಡಬೇಕಾಗ್ತದೆ. ಒಂದು ಸತ್ಯ, ಕೋರ್ಟ್ ಆದೇಶ ಆಗಿದೆ, ಅದರಂತೆ ಅಧಿಕಾರಿಗಳು ಮಾಡಿದ್ದಾರೆ. ಅವ್ರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ರಿಪೋರ್ಟ್ ಅನ್ನ ಕೋರ್ಟ್ ಕೊಡ್ತಾ ಇದ್ದಾರೆ. ಕೋರ್ಟ್ ತೀರ್ಮಾನ ಏನ್ ಮಾಡ್ತಾರೆ ಅದು ಮಾಡ್ತಾರೆ. ಅದನ್ನ ಬಿಟ್ಟು ನಿಮ್ಮ ತಪ್ಪನ್ನ ಮುಚ್ಕೊಳಕ್ಕೆ, ನೀವು ಮಾಡಿರೋ ಪಾಪದ ಕೆಲಸ ಮುಚ್ಕೊಳ್ಳೋದಕ್ಕೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷವನ್ನ, ಆ ಪಕ್ಷದ ಹೆಸರನ್ನು ಹೇಳೋದಕ್ಕೂ ಕೂಡ ನಿಮ್ಗೆ ನೈತಿಕತೆ ಇಲ್ಲ. ಆ ನೈತಿಕತೆಯ ವ್ಯವಸ್ಥೆಯನ್ನು ಕೂಡ ನೀವು ಉಳಿಸ್ಕೊಂಡಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.